ನಂದನ್ ಕಶ್ಯಪ್ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಅಲ್ಲ. ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಂದನ್ ಕಶ್ಯಪ್ ಅವರು ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಆಬ್ವಿಯಸ್ಲಿ ಅವರು ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರ. ಹೌದು, ವಕ್ತಾರರು ಹೇಳ್ತಾ ಇದ್ದಾರೆ BR ಪಾಟೀಲ್ ಸುಳ್ಳು. ಯಾವ್ದೋ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಅವರು ಬಂದು ಹೇಳಿರ್ಬೇಕಾದ್ರೆ ಅದನ್ನ ಸಿಎಂ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಒಂದೊಂದು ಸಿಂಗಲ್ ಇನ್ಸಿಡೆಂಟ್ ಇಟ್ಕೊಂಡು ವೈಭವೀಕರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ರಾಜ್ಯದ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ವಿಷಯ ಇದೆ. ಒಂದ್ ನಿಮಿಷ ಮೇಡಮ್, ರಾಜ್ಯದ ಬಗ್ಗೆ ಮಾತಾಡಬೇಕಾಗಿರೋದು ತುಂಬಾ ವಿಷಯ ಇದೆ. ಇದೇ ಕೇಂದ್ರದಿಂದ ಬರಬೇಕಾಗಿರೋ ಅನುದಾನದ ಬಗ್ಗೆ ಮಾತಾಡೋಣ. ಕೇಂದ್ರದಿಂದ 70,000 ಕೋಟಿ ಅನುದಾನ ನಿಮ್ಗೆ ಸ್ವಲ್ಪ ಆದ್ರೂ ಇದೆಯಾ? ನೀವೇ ಕೊಡ್ತಾ ಇಲ್ಲ ಕೇಂದ್ರದಿಂದ, ನೀವೇ ಕೊಡ್ತಿಲ್ಲ ಅಂತ ಶಾಸಕರು ಕೇಂದ್ರದಿಂದ ಬಂದಿಲ್ಲ ಅಂತ ನಿಮ್ಗೆ ನೈತಿಕತೆ ಇದೆ? ಫಸ್ಟ್ ನೀವು ಕೊಡ್ರಿ ನಿಮ್ ಶಾಸಕರಿಗೆ, ಆಮೇಲೆ ಕೇಂದ್ರದಿಂದ ಕೇಳಿ. ಈಗ ಎರಡಕ್ಕೂ ಹೊಂದಾಣಿಕೆ ಇಲ್ಲ, ಅದೇ ಬೇರೆ ಇದೇ ಬೇರೆ. ಯಾಕೆ ಅಂತಂದ್ರೆ ನೀವು ನಡ್ಕೊಂಡಿದ್ರೆ ನೀವು ಕೇಂದ್ರದಿಂದನೂ ಅದೇ ಬಯಸ್ಬೋದು. ನಿಮ್ದೇ ಶಾಸಕರು ಲಬಲಭ ವೈಕತ್ತಿದ್ದಾರೆ, ಅದಕ್ಕೆ ನಿಮ್ಗೆ ಜಸ್ಟಿಫಿಕೇಶನ್ ಇಲ್ಲ. ಅದಕ್ಕೆ ಜಸ್ಟಿಫಿಕೇಶನ್ ಸೆಂಟ್ರಲ್ ಇಂದ ಕೊಡಬೇಕು ಅನ್ನೋದು. ನೋಡಿ, ಇವತ್ತು ನಮ್ಮ ರಾಯಚೂರಲ್ಲಿ 953 ಕೋಟಿ ಮೊತ್ತದ ಕಾಮಗಾರಿಯನ್ನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿಎಂ ಅವರು, HK ಪಾಟೀಲ್ ಅವರು ಮಾಡಿದ್ದಾರೆ. ಇವತ್ತು 953 ಕೋಟಿ ಮೊತ್ತದ ಯೋಜನೆಗೆ ರಾಯಚೂರಲ್ಲಿ ಚಾಲನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಪ್ಲೇ ಮಾಡಿ ಅವ್ರದ್ದು. ತಡ್ರಿ ಸರ್, ಅದು ಕೇಳಿಸ್ಕೊಳ್ಳಿ. ತಡ್ರಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇಲ್ಲ ರೀ ಸರ್. ಸರ್ ಪ್ಲೀಸ್. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರು ಕೇಳಿದಾನ ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿ, ಉಳಿದು ಯಾಕ 2 ವರ್ಷ ಬೇಕು ಅಂತ ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು. ಅದಕ್ಕೇನು ಬಹಳ ಟೆಂಡರ್ ಅವನು ದುಡ್ಡೇ ಕೊಟ್ಟಿಲ್ಲ ಅಂತ ಪಾಪ ಲಬಲಬ ಅಂತ ವೈಕೊತ್ತು ಸುಳ್ಳು ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಇಲ್ಲ ಆಮೇಲೆ ನಾಗೇಂದ್ರ ಬಾಬು ಸರ್, ಆಮೇಲೆ ನೋ ಪ್ಲೀಸ್ ಬಹಳ ಟೈಮ್ ಆಯ್ತು. ಹೌದೌದು, ಅದಕ್ಕೆ ತಲೆ ಕೆಟ್ಟೈತೆ ಅವ್ರಿಗೆ. ಒಂದೇ ಒಂದು ಟೆಂಡರ್ ಸರ್, ಒಂದ್ ನಿಮಿಷ. 13 crores is just one case. ಒಂದೇ ಒಂದು ಕೇಸ್ ಅಷ್ಟೇ ಅಂತ 1000 ಕೇಸ್ ಇದಾವಂತ ಅವ್ರು ಹೇಳ್ತಿರೋದು. ಎಸ್ ಹೇಳಿ ಸರ್. ಆ ಒಂದು ಕೇಸಿಂದ ನಂಗೆ ತಲೆ ಕೆಟ್ಟಿದೆ. ದುಡ್ಡು ಇನ್ನೂ ಬಿಡುಗಡೆ ಮಾಡಿಲ್ಲ. ಈ ಟೆಂಡರ್ ಈಗ ಹಾಕ್ದವ್ನು ಇವನ್ಗೂ ದುಡ್ಡು ಕೊಟ್ಟಿಲ್ಲ. ಸಂಪೂರ್ಣ ಆಡಳಿತ ವಿಫಲವಾಗಿದೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿರೋದು. ಇನ್ನೆಷ್ಟು ಬಿಡಿಸಿ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ರಾಜು ಕಾಗೆ ಅವರೇ, ಇನ್ನೂ ಒಂದಿಷ್ಟು ಬೆಟರ್ ಆಗಿ ಹೇಳೋದಿದ್ರೆ ಬೇರೆ ಭಾಷೆಗೆ ಹೇಳ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥ ಆಗೋಂಗೆ. ದಯಮಾಡಿ ನಮಗೂ ಅವಕಾಶಗಳು ಕೊಡಿ. ದಯವಿಟ್ಟು ಡಿಬೇಟಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳಿದ್ದಾರೆ, ಯಾವುದೋ ಒಂದು ನಿಗಮ ಅಂತಕ್ಕಂಥದ್ದು. ನಾಚಿಕೆ ಆಗೋದಿಲ್ವಾ ನಿಮಗೆ? ಯಾವ ನಿಗಮಗಳಲ್ಲಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಅಂತಕ್ಕಂಥದ್ದು 94,000 ಕೋಟಿ ಅಂತಕ್ಕಂಥದ್ದು ನಿಮ್ಮ ಮುಖ್ಯಮಂತ್ರಿಗಳು ಅಷ್ಟೇ ಆಗಿರೋದು ಭ್ರಷ್ಟಾಚಾರ ಅಂತೇಳಿ ಒಪ್ಕೊಂಡು ನಾಗೇಂದ್ರನ ಕಿತ್ತು ಬಿಸಾಕ್ಲಿಲ್ವಾ? ನಾಚಿಕೆ ಆಗ್ತಾ ಇಲ್ವಾ? ಎಷ್ಟು ನಿಗಮಗಳಲ್ಲಿ ರೀತಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಶಾಸಕರಿಗೂ ಸಚಿವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಂದು ನಿಗಮದಲ್ಲೇ ಕಿತ್ತಾಕಿರೋದು. ಒಂದು ನಿಗಮದಲ್ಲಿ ಕಿತ್ತಾಕಿಲ್ಲ. ಆ ಥರದ 108 ನಿಗಮ ಇದೆ. ನಾನು ಅವತ್ತೇ ಹೇಳಿದ್ದೀನಿ, ಪ್ರತಿಯೊಂದು ನಿಗಮದಲ್ಲೂ ಇದೇ ಪರಿಸ್ಥಿತಿ ಇದೆ. ದುಡ್ಡುಗಳನ್ನ ಲೂಟ್ ಹೊಡಿತಾ ಇದ್ದಾರೆ, ಇನ್ನು ಬಹಿರಂಗ ಆಗ್ತಾ ಇಲ್ಲ. ಇವತ್ತು ಒಂದು 10 ಬಹಿರಂಗ ಪಡಿಸ್ರಿ. ನೀವಿಬ್ರು ಯಾಕೆ ಪಡಿಸ್ತಿಲ್ಲ? ಮಾಡ್ತಾ ಇದ್ದೀವಿ ಅದನ್ನೇ. ಅಲ್ಲ ಸರ್, ನೀವೇನ್ ಮಾಡ್ತಿದ್ದೀರಿ? ಪ್ರತಿಪಕ್ಷಗಳ ಆಡಳಿತ ಪಕ್ಷ ಶಾಸಕರ ಹೊರಗಡೆ ಬಂದು ಅವರೇ ಬಹಿರಂಗ ಪಡಿಸ್ತಿದ್ದಾರೆ. ನೀವು ಒಂದು ಬಹಿರಂಗ ಪಡಿಸಿಲ್ಲ. ನೀವು ಹೇಳಿರ್ತಕ್ಕಂಥ ಮಾತಿಗೆ ನಾನೊಂದು ಹೇಳ್ತಾ ಇದ್ದೀನಿ. ಇಂಥವೆಲ್ಲ ವಿಚಾರಗಳು ಕೂಡ ಆಡಳಿತ ಪಕ್ಷದಲ್ಲಿ ಯಾರಿಗಾದ್ರೂ ಶಾಸಕರಿಗೆ ಅಥವಾ ಇವರಿಗೆ ಶಾಸಕರುಗಳಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ಶಾಸಕಾಂಗದ ಸಭೆಯಲ್ಲಿ ಮಾತಾಡಬೇಕು. ಯಾಕೆ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ? ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವ ಮಿನಿಸ್ಟ್ರಿಗಳದಲ್ಲ, PA ಗಳದು, ಮಧ್ಯವರ್ತಿಗಳದು.
ಬ್ರೋಕರ್ಗಳು ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮ್ಗೆ? ಯಾವ ಒಂದು ಇವತ್ತು ಇವ್ರು ಹೇಳಿದ್ದಾರೆ ವಸತಿ ಇಲಾಖೆಯಲ್ಲಿ- ಕುಮಾರಸ್ವಾಮಿ ಅವ್ರು ಬಹಳ ಜನ ಇದ್ದಾರೆ ಸೆಕೆಂಡ್ ಫ್ಲೋರ್ ವಿಧಾನಸೌಧದಲ್ಲಿ ಅಂತ. ಅದೇ ವಸತಿ ಇಲಾಖೆಯಲ್ಲಿ ಎಷ್ಟು ಜನ ನಿಮಗೆ ಇದೇ ಬೆಂಗಳೂರಲ್ಲಿ ಇದ್ದಾರೆ. ಆದಷ್ಟು ಬೇಗ ಅವ್ರ ಹೆಸರುಗಳನ್ನೆಲ್ಲ ಕೂಡ ಬಹಿರಂಗ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬ್ರೋಕರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಅಮಾಯಕ ಬಡ ಜನದ ಹತ್ರ 20,000 30,000 50,000 ತನಕ ದುಡ್ಡು ಇಸ್ಕೊಂಡು ನಿಮ್ಗೆ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತಕ್ಕಂಥ ಮೋಸ ಮಾಡಿ ಲಕ್ಷದ ಗಟ್ಟಲೆ ದುಡ್ಡು ತಿಂದಿದ್ದಾರೆ. ಮತ್ತೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಹೇಳ್ತಾ ಇದೆ. HD ಕೋಟೆಗೆ ನನ್ನ ಜೊತೆಲಿ ಬರ್ತೀರಾ ಮಾನ್ಯ ವಕ್ತಾರರೇ? ರಾಧಾ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗೋಣ. ರೆಸಾರ್ಟ್ಸ್ ನೋಡ್ತೀರಾ ನೀವು? ಯಾವ ಭಾಗದಲ್ಲಿ ರೆಸಾರ್ಟ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ತೋರಿಸ್ತೀನಿ. ನಾನು ಖುದ್ದಾಗಿ ತೋರಿಸ್ತೀನಿ. ನನಗೆ ದುಡ್ಡಲ್ಲಿ ಇದು ನಿಯತ್ತಾಗಿ ದುಡ್ದಿರೋ ಆದಾಯದಲ್ಲಿ ಮಾಡಿರ್ಬೇಕು. ನಿಯತ್ತಾಗಿ ದುಡ್ದಿರ್ತಕ್ಕಂಥದಕ್ಕೇನೆ ಅಲ್ಲಿ ಮಾಡ್ತಿರ್ತಕ್ಕಂಥ ಪಾಪ ಯಾವ ರೀತಿ ನಿಯತ್ತಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅದನ್ನ ತೆಗೆದು ತೋರಿಸೋತಕ್ಕ ಕೊಡ್ತೀವಿ ನಾವು. ಆಲ್ರೆಡಿ ಈಗ ಅದ್ರ ಬಗ್ಗೆ ನಿಮಿಷ ಸ್ಥಳೀಯರು ಒಂದು ನಿಮಿಷ ಮಾತ್ರ ಇಲ್ಲಿ ಒಂದು ನಿಮಿಷ ಆಲ್ರೆಡಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಬಿಡಿಸಿ ಹೇಳಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಅವ್ರ ಹೆಸರು ಹೇಳಿದಾರ, BR ಪಾಟೀಲ್ ಅವ್ರ ಹೆಸರು ಹೇಳಿಲ್ಲಪ್ಪ. ಅವ್ರ ಹೆಸರು ಹೇಳಿದ್ರೆ ನಾವು ತನಿಖೆ ಮಾಡ್ತೀವಿ ಅಂತಿದ್ದಾರೆ. ಒಂದು ನಿಮಿಷ ಒಬ್ಬೊಬ್ಬ ಶಾಸಕರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ 224 ಕ್ಷೇತ್ರಗಳಲ್ಲೂ ಇದೇ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಸಣ್ಣ ಪುಟ್ಟ ಕಾಮಗಾರಿಗಳಿಗಾದ್ರೂ ವಿಶೇಷವಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರುಗಳಿಗೆ ಅನುದಾನದಲ್ಲಿ ತಾರತಮ್ಯ, ಶಾಸಕರು ಹಾಳಾಗಿ ಹೋಗ್ಲಿ ಅತ್ಲಾಗೆ. ಈ ಆಡಳಿತ ಪಕ್ಷದ ಶಾಸಕರಿಗೆ ಸಿಗ್ತಿಲ್ಲ, ಇನ್ನು ನಿಮ್ಗೆ ವಿರೋಧ ಪಕ್ಷದವ್ರಿಗೆ ಸಿಗತ್ತಾ? ಎತ್ತು ಮಕ್ಕಳಿಗೆ ಎಲ್ಲ ಮಲ್ತಾಯಿ ಮಕ್ಕಳು ಎಲ್ಲರೂ ಮಕ್ಕಳ ತರ ನೋಡ್ಕೋಬೇಕಷ್ಟೇ.